ನಮ್ಮ ಈ ಭಾರತಕ್ಕೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಎನ್ನುವಂತಹ ಕಲ್ಪನೆ ಹೊಸದಲ್ಲ. ಮುಂದುವರೆದ ರಾಷ್ಟ್ರಗಳಿಗೆ ಈ ಕಲ್ಪನೆಗಳು ಹೊಸದಾಗಿರಬಹುದು, ಆದರೆ ಇಡೀ ಭಾರತಕ್ಕೆ ವಿಶ್ವಕರ್ಮ ಎನ್ನುವಂಥವರು ಸಾವಿರಾರು ವರ್ಷಗಳ ಮುಂಚೆಯೇ ಈ ಕಲ್ಪನೆಯನ್ನ ಕೊಟ್ಟಿದ್ರು. ಭಾರತದಲ್ಲಿ ಇರುವಂತಹ ಇಂದ್ರಪ್ರಸ್ಥ, ಅಯೋಧ್ಯೆ, ಲಂಕೆ, ಜಗನ್ನಾಥಪುರಿ ಹಿಂಗೆ ಸಾವಿರಾರು ದೇವಾಲಯಗಳನ್ನ, ಅರಮನೆಗಳನ್ನ ನಿರ್ಮಾಣ ಮಾಡಿದಂಥವರು ವಿಶ್ವಕರ್ಮರು. ಭೂಮಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸಗಳಿಗೆ ಪೂರಕವಾದಂತಹ ವಸ್ತುಗಳನ್ನ ತಯಾರು ಮಾಡೋದಕ್ಕಾಗಿ ಕಾರಣೀಭೂತರಂದ್ರೆ ಇದೇ ವಿಶ್ವಕರ್ಮರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ವಿಶ್ವಕರ್ಮರು ಅರಮನೆ, ದೇವಾಲಯಗಳ ಜೊತೆಗೆ ದೇವಾನುದೇವತೆಗಳ ಕೈಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ತಯಾರು ಮಾಡಿಕೊಟ್ಟಿದ್ರು. ಶಿವನ ಕೈಯಲ್ಲಿರುವಂತಹ ತ್ರಿಶೂಲ, ವಿಷ್ಣುವಿನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರ, ಹೀಗೆ ಎಲ್ಲಾ ದೇವಾನುದೇವತೆಗಳ ಕೈಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ರಾಕ್ಷಸರ ಸಂಹಾರಕ್ಕಾಗಿ ಅವರು ಕಾರಣೀಭೂತರಾದ್ರು. ರಾಕ್ಷಸರ ಸಂಹಾರ ಅಂದ್ರೆ ಅಧರ್ಮದ ಸಂಹಾರವಾಗಿರುತ್ತದೆ. ವಿಶ್ವಕರ್ಮರ 5 ಜನ ಮಕ್ಕಳಾಗಿರುವಂತಹ ಮನು, ಮಾಯಾ, ತ್ವಷ್ಟ, ಶಿಲ್ಪಿ, ದೈವಜ್ಞ. ಮನು ಕಬ್ಬಿಣದ ಕೆಲಸವನ್ನ, ಮಾಯಾ ಕಟ್ಟಿಗೆಯ ಕೆಲಸವನ್ನ, ತ್ವಷ್ಟ ತಾಮ್ರ ಮತ್ತು ಕಂಚಿನ ಕೆಲಸವನ್ನ, ದೈವಜ್ಞ ಬಂಗಾರ ಮತ್ತು ಬೆಳ್ಳಿಯ ಕೆಲಸವನ್ನ, ಇಟ್ಟಿಗೆ ಮತ್ತು ಶಿಲ್ಪದ ಕೆಲಸವನ್ನ ಶಿಲ್ಪಿ ಮಾಡ್ತಾರೆ. ಈ 5 ಜನ ಮಕ್ಕಳ ಆರಾಧಕರೇ ಇವತ್ತಿಗೂ ವಿಶ್ವಕ್ಕೆ ಉಪಯೋಗಕಾರಿಯಾಗಬಲ್ಲಂತಹ, ಪ್ರಪಂಚಕ್ಕೆ ಬೇಕಾದಂತಹ ವಸ್ತುಗಳನ್ನ ತಯಾರು ಮಾಡಿ ಎಲ್ಲರಿಗೂ ಪೂರಕವಾದಂತಹ ಸೇವೆಯನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ.